ಅನಾವರಣ ಮಾಡಿದ್ದೇವೆ. ಇದೊಂದು ದುರಂತ ಅಂತ ಹೇಳ್ಬೋದು, ಮತ್ತೆ ಇದೊಂದು ಸಂತೋಷದ ಕೆಲಸ ಕೂಡ ಹೌದು. ಲೋಹಿಯಾರ್ ಅವರು ಇಲ್ಲಿ ಬಂದಾಗ ನಾವಿನ್ನು ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದೀವಿ, ನಾನು ಮತ್ತೆ ಕಾಗೋಡು ತಿಮ್ಮಪ್ಪನವರು. ಆದರೆ ಆ ಹೋರಾಟದಲ್ಲಿ ನಾವ್ಯಾರು ಭಾಗವಹಿಸಲಿಲ್ಲ. ಆದರೆ ಲೋಹಿಯಾರ್ ಅವರು ಬಂದದ ಪರಿಣಾಮವಾಗಿ ಈ ರಾಜ್ಯದಲ್ಲಿ ಭೂ ಸುಧಾರಣೆ ಬಂತು. ಇವತ್ತು ಎಲ್ಲ ರೈತರು ಜಮೀನ್ದಾರರಾಗಿದ್ದಾರೆ. ಇವತ್ತು ಜಮೀನ್ದಾರರಾಗೋದ್ರ ಜೊತೆಗೆ ಎಲ್ಲರ ಮೈಯಲ್ಲೂ ರೈತರ ಮೈಯಲ್ಲಿ ರಕ್ತ ಹರಿತಾ ಇದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಹೋರಾಟಕ್ಕಾಗಿ ದೆಹಲಿಯಿಂದ ಬಂದಿರ್ತಕ್ಕಂಥ ರಾಮಮನೋಹರ್ ಲೋಹಿಯಾರ್ ಇಲ್ಲಿಗೆ ಕಾಗೋಡಿಗೆ ಬಂದಾಗ ಅವರು ಇದೇ ರೈಲ್ವೆ ಸ್ಟೇಷನ್ನಲ್ಲಿ ಅರೆಸ್ಟ್ ಆಗಿದ್ರು, ಮತ್ತೆ ಇಲ್ಲೇ ಅವ್ರನ್ನ ರಿಲೀಸು ಕೂಡ ಮಾಡಿದ್ರು. ಅವರು ನಮಗಿಂತ ಬಹಳ ಮುಂದುವರೆದವರು. ಅವರು ಈ ಇದರಲ್ಲಿ ಒಂದು ಕಾನೂನು ರೀತಿಯಿಂದ ಇದರಲ್ಲಿ ಕಾಗೋಡು ಹೋರಾಟದಲ್ಲಿ ಅಲ್ಲಿಂದನೇ ಅವರು ಕೋರ್ಟಿಂದನೇ ಇಲ್ಲೇ ರಿಲೀಸ್ ಆಗಿದ್ರು. ಅವ್ರ ಹೆಸರನ್ನ ನಾವು ಕಾಯಮಾಗಿ ಉಳಿಸ್ಬೇಕು. ಹಿಂದೆ ಪುಣ್ಯಾತ್ಮರು ಕಾಗೋಡು ಗಣಪತಿ ಅಪ್ಪನವರು ಇಲ್ಲಿ ಬೋರ್ಡ್ ಹಾಕಿದ್ರು. ಇವತ್ತು ನಮಗೆ ನಿಮ್ಮೆಲ್ಲರ ಸಹಕಾರದಿಂದ ನೀವೆಲ್ಲ ಹೇಳಿದ್ರಿಂದ ನಾವು ಕೂಡ ಹಾಕ್ತಾ ಇದ್ದೀವಿ. ಮತ್ತೆ ಕಾನೂನು ರೀತಿಯಿಂದ ಇದೆಲ್ಲ ಸರಿ ಇಲ್ಲ. ಈಗಾಗಲೇ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಒಂದು ಕೇಂದ್ರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ತಯಾರು ಮಾಡಿದ್ದಾರೆ. ಅದರ ಪತ್ರದ ದಾಖಲನ್ನು ಕೂಡ ನಾವು ಇವತ್ತು ಇಟ್ಕೊಂಡಿದ್ದೀವಿ. ನಾಳೆ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳನ್ನ, ಸಾಧ್ಯವಾದರೆ ರೈಲ್ವೆ ಮಂತ್ರಿ ಸೋಮಣ್ಣವ್ರನ್ನ ಕಂಡು ಇದನ್ನ ಆರ್ಡರ್ ಮಾಡಿಸೋ ತನಕ ನಾವು ಸುಮ್ಮನೆ ಇರೋದಿಲ್ಲ, ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಇನ್ನೂ ಕೂಡ ಇದೆ. ನಮಸ್ಕಾರ ಸ್ನೇಹಿತರೆ, ಇವತ್ತೇನು ನಾವು ರೈಲ್ವೆ ನಿಲ್ದಾಣಕ್ಕೆ ಹೊಸದಾಗಿ ಡಾಕ್ಟರ್ ರಾಮಮನೋಹರ್ ಲೋಹಿಯಾ ರೈಲ್ವೆ ನಿಲ್ದಾಣ ಅಂತ ಹಾಕಿದ್ದೀವಿ. ಈ ಬೋರ್ಡನ್ನು 2000ನೇ ಇಸ್ವಿಯಲ್ಲಿ ಸಾಗರದ ಸಮಾನ ಮನಸ್ಕರೆಲ್ಲ ಸೇರಿಬಿಟ್ಟು ಈ ಬೋರ್ಡೊಂದನ್ನು ಹಾಕಿದ್ರು. ಆ ಬೋರ್ಡ್ ಹಾಳಾಗಿತ್ತು. ಈಗ ಈ ಬೋರ್ಡನ್ನು ಹೊಸದಾಗಿ ಹಾಕಿದ್ದೀವಿ. ಈ ರಾಮಮನೋಹರ್ ಲೋಹಿಯಾ ಬೋರ್ಡನ್ನು ಯಾಕೆ ಹಾಕ್ತಾಯಿದ್ವಿ ಅಂದರೆ, ಕಾಗೋಡು ಚಳವಳಿಯಲ್ಲಿ ರಾಮಮನೋಹರ್ ಲೋಹಿಯಾ ಅವರು ಆ ಹೋರಾಟವನ್ನು ಬೆಂಬಲಿಸಿ ಸಾಗರಕ್ಕೆ ಬಂದಿದ್ದರು. ಆ ಸಮಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಅವರ ಬಂಧನ ಆಗುತ್ತೆ. ಅವರು ಬಂಧನ ಆದ ವಿಷಯ ಇಡೀ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಆಗಿ ಆ ಕಾಗೋಡು ಚಳವಳಿಗೆ ಹೆಚ್ಚಿನ ಶಕ್ತಿ ಬರುತ್ತೆ. ಆ ನೆನಪಿಗೋಸ್ಕರ ಸಾಗರ ರೈಲ್ವೆ ನಿಲ್ದಾಣಕ್ಕೆ ರಾಮಮನೋಹರ್ ಲೋಹಿಯಾ ಹೆಸರಿಡಬೇಕು ಅಂತ ಹೇಳಿ ಏನು 2000ನೇ ಇಸ್ವಿಯಲ್ಲಿ ಒತ್ತಾಯ ಮಾಡಿದರು ಸಾಗರದ ಸಮಾನ ಮನಸ್ಕರು. ಆ ಉದ್ದೇಶದಿಂದ ಇವತ್ತು ಕೂಡ ಅದನ್ನು ಏನು ರಾಮಮನೋಹರ್ ಲೋಹಿಯಾ ಹೆಸರಿದೆ, ಸರ್ಕಾರದ ಮಟ್ಟದಲ್ಲಿ ಅಧಿಕೃತವಾಗಿ ರೈಲ್ವೆ ನಿಲ್ದಾಣಕ್ಕೆ ಅವರ ಹೆಸರನ್ನು ಇಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಏನು ರೈಲ್ವೆ ಸ್ಟೇಷನಿಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕು, ಶಾಶ್ವತವಾಗಿ ಅವರ ಹೆಸರು ಇರಬೇಕು ಅನ್ನೋದು ಹೋರಾಟವನ್ನು ಈಗಾಗಲೇ ಕೈಗೆತ್ಕೊಂಡಿದ್ವಿ. ಅದಾಗೋವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ತಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಕೇಳಲ್ಲ ಲಭ್ಯವಾದಲ್ಲಿ ಸಮಿತಿ ವತಿಯಿಂದ ಹಾಗೂ ಶಾಸಕರಿಗೆ ನಾವು ಖುದ್ದಾಗಿ ಮನವಿ ಪತ್ರವನ್ನು ಸಲ್ಲಿಸಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಂಥ ಎಲ್ಲರಿಗೂ ಸಹ ಸಮಾನ ಮನಸ್ಕ ವೇದಿಕೆ ಸಾಗರ, ರೈತ ಸಂಘಗಳ ಒಕ್ಕೂಟ,